ನೆನೆ ದಿವಸ ಶ್ರೀ ರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿದ ಶ್ರೀ ಕೃಷ್ಣ ಚಾರಿತ್ರ ಮಂಜರಿಯ ಕುರಿತಾದ ಕೆಲವು ವಿಷಯಗಳ ಚಿಂತನೆಯನ್ನು ಮಾಡಿದ್ವಿ. ಮುಖ್ಯವಾಗಿ ಕೃಷ್ಣ ಚಾರಿತ್ರ ಮಂಜರಿಯ ಬಗ್ಗೆ ಹೇಳ್ತಾ ನಾವೊಂದು ಮಾತನ್ನು ಹೇಳಿದೆ. ರಾಯರ ಬಗ್ಗೆ ಎಲ್ಲರೂ ಹೇಳೋದಿದೆ, ಚಿತ್ತೇನ್ ಆಯುಕ್ತಮರ್ಥಂ ಕಲಯತಿ. ಯಾವತ್ತೂ ಕೂಡ ತಮ್ಮ ಮನಸ್ಸಿನಲ್ಲಿ ಒಂದು ಅಯುಕ್ತವಾದ ಒಂದು ತಪ್ಪಾದ ಅರ್ಥ ಅವ್ರಿಗೆ ಹೊಳೆಯೋದೇ ಇಲ್ಲ, ಅವರು ಬರೆಯೋದಿಲ್ಲ. ಹಾಗೆ ಹೇಳಿದ್ದ ವಿಷಯವನ್ನೇ ಹೇಳೋದು ಇಲ್ಲ, ಹಾಗೆ ಬರೆದ ಒಂದೇ ವಿಷಯವನ್ನ ಮತ್ತೆ ಇನ್ನೊಮ್ಮೆ ಬರೀತಾರೆ ಅನ್ನೋದು ಕೂಡ ಇಲ್ಲ. ಹಾಗೆ ಒಂದೇ ಗ್ರಂಥ ಒಂದೇ ವಿಷಯದಲ್ಲಿ ನಿರ್ಮಾಣ ಮಾಡಿ ಮತ್ತೆ ಅದೇ ವಿಷಯದಲ್ಲಿ ಇನ್ನೊಂದು ಗ್ರಂಥವನ್ನ ನಿರ್ಮಾಣ ಮಾಡೋದಿಲ್ಲ. ಹಾಗಾಗಿಯೇ ನಾವು ರಾಘವೇಂದ್ರ ಸ್ವಾಮಿಗಳನ್ನ ಹೊಗಳ್ತೇವೆ ಅಂತ ಎಲ್ಲ ಬಂತು. ಆದರೆ ಅದಕ್ಕೆ ತಕ್ಕ ಆಕ್ಷೇಪಗಳು ಹಾಗೇ ಇದೆ. ತಾವೇ ಒಂದು ಗ್ರಂಥದಲ್ಲಿ ಕೃಷ್ಣ ಚರಿತ್ರೆ ಸಂಗ್ರಹ ಮಾಡಿ, ರಾಮನ ಚರಿತ್ರೆಯನ್ನು ಸಂಗ್ರಹ ಮಾಡಿ ಮತ್ತೆ ಇನ್ನೊಂದು ಗ್ರಂಥದಲ್ಲಿ ಅದೇ ವಿಷಯವನ್ನು ಹೇಳ್ತಾರೆ, ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ಇದು ಸರಿಯೇ ಅಂತ ಪ್ರಶ್ನೆ ಬಂದಿತ್ತು. ಆದರೆ ಈ ಆಕ್ಷೇಪನೆ ತಪ್ಪು. ಈ ರೀತಿ ಆಕ್ಷೇಪ ಮಾಡೋ ಹಾಗಿಲ್ಲ. ರಾಯರ ಒಂದು ಗ್ರಂಥ ಒಂದು ಅಭಿಪ್ರಾಯದಲ್ಲಿ ಬರೆದಿದ್ರೆ ಇನ್ನೊಂದು ಗ್ರಂಥ ಇನ್ನೊಂದು ಅಭಿಪ್ರಾಯದಲ್ಲಿ ಹೊರಟಿರುತ್ತೆ. ಆ ರೀತಿ ನಾವು ಪ್ರಶ್ನೆ ಮಾಡಲಿಕ್ಕೆ ನಮಗೆ ಹಕ್ಕೇ ಇಲ್ಲ. ನಮ್ಮ ಮಂದಮತಿಗಳಾದವು ನಮಗೆ ಆ ರೀತಿ ಅನ್ಸತ್ತೆ ಹೊರತು ವಾಸ್ತವಿಕವಾಗಿ ಹಾಗಿಲ್ಲ ಅಂತ ತಿಳಿದುಕೊಳ್ಬೇಕು. ಅದು ಹೇಗೆ ಅಂತಂದ್ರೆ, ಈಗ ನೋಡಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ ಗ್ರಂಥ ಬರೆದಿದ್ದಾರೆ. ಅಲ್ಲೂ ಕೂಡ ಪ್ರಾರಂಭ ಆಗೋದು ಹೀಗೆ: ಭೂಭಾರಕ್ಷಯಕಾಂಕ್ಷಿಭಿಃ ಸುರವರೈರಭ್ಯರ್ಥಿತ ಶ್ರೀಪತಿ ತತ್ರಾವಿರ್ಭವಿತುಂ ಸಹ ಸುರವರೈರಿಚ್ಛನ್ ಹರಿಃ ಪಾತು ಮಾಂ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನನಗೆ ಶ್ರೀಹರಿ ಕಾಪಾಡ್ಲಿ, ಶ್ರೀಪತಿ ಕಾಪಾಡ್ಲಿ ಅಂತ ಹೇಳ್ತಾ ಎಲ್ಲ ದೇವಾನುದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರಂತೆ. ಭೂಭಾರ ಕ್ಷಯ ಆಗಬೇಕು, ಈ ಭೂಮಿಯಲ್ಲಿ ಅನೇಕ ದೈತ್ಯರ ಹಾವಳಿ ಜಾಸ್ತಿ ಆಗಿದೆ, ಎಲ್ಲ ವಿಷ್ಣು ಮತ್ತೆ ವಿಷ್ಣು ಭಕ್ತರ ನಿಂದೆಯನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಇದು ನಾಶ ಆಗಬೇಕು, ಇದು ಸರಿ ಹೋಗಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲ ದೇವತೆಗಳು ಕೂಡ ಪ್ರಾರ್ಥನೆಯನ್ನು ಮಾಡಿದ್ರು. ಆಗ ಶ್ರೀಪತಿ ಸ್ವಯಂ ತಾನು ಎಲ್ಲ ದೇವತೆಗಳ ಜೊತೆಗೆ ಬಂದ ಅಂತ ಈ ರೀತಿಯಾಗಿ ಈ ಶ್ಲೋಕದ ವಿವರಣೆಯನ್ನು ಮಾಡಿದ್ದಿದೆ. ಇದನ್ನೇ ಹೇಳಿದ್ದಾರೆ ಮತ್ತೆ ಎಲ್ಲಿ? ಇದೇ ಕೃಷ್ಣ ಚಾರಿತ್ರ ಮಂಜರಿಯಲ್ಲಿ ಹೇಳ್ತಾ, ವಿಷ್ಣು ಬ್ರಹ್ಮಾದಿ ದೇವೈಹಿ ಕ್ಷಿತಿಭರಹರಣೆ ಪ್ರಾರ್ಥಿತ ಪ್ರಾದುರಾಸೀತ್ ಅಂತ ಮತ್ತೆ ಅದೇ ಅಭಿಪ್ರಾಯ ಬರುವ ಶ್ಲೋಕ ಹೇಳಿದ್ದಾರೆ. ಅಂದ್ರೆ ಸ್ವಲ್ಪ ಗಮನಿಸಿ, ರಾಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದಿದ್ದ ಆಚಾರ್ಯರ ಗ್ರಂಥಕ್ಕೆ ಸಂಗ್ರಹ ದಿನ ನೆನಪಿಟ್ಕೊಳ್ಳಿ ಅಂತ ಬರೆದ್ರು. ಆದ್ರೆ ಬರೀತಾ ಅಲ್ಲಿ ಯಾವುದೇ ಒಂದು ಹೆಸರನ್ನು ಉಲ್ಲೇಖನೆ ಮಾಡೋಲ್ಲ. ಅವರ ಗ್ರಂಥದಲ್ಲಿ ಏನು ಹೆಸರು ಉಲ್ಲೇಖ ಮಾಡಲ್ಲ ಅಂದ್ರೆ, ಯಾವ ದೇವತೆಗಳು ಯಾವ ದೇವತೆ ಹತ್ರ ಪ್ರಾರ್ಥನೆ ಮಾಡಿದ್ರು, ಮತ್ತೆ ಯಾವ ದೇವತೆಗಳು ಈ ಭೂಮಿಗೆ ಅವತಾರಕ್ಕೆ ಬಂದ್ರು, ಯಾವುದು ಹೇಳೋದಿಲ್ಲ. ಅಲ್ಲೇನು ಹೇಳಿದ್ರು? ಇಷ್ಟೇ, ಭೂಭಾರಕ್ಷಯ ಕಾಂಕ್ಷಿಭಿಃ ಸುರವರೈಹಿ ಅಭ್ಯರ್ಥಿತ ಶ್ರೀಪತಿ ಅಂತ. ಶ್ರೀಪತಿ ಅಂತಂದ್ರು, ಸಾಕ್ಷಾತ್ ಅದು ವಿಷ್ಣುನೋ ಯಾವುದೇ ಹೆಸರು ಹೇಳಲಿಲ್ಲ. ಸುರವರೈಹಿ ಅಂತಂದ್ರು, ಅದು ಬ್ರಹ್ಮದೇವರೋ ಇಂದ್ರದೇವರೋ ಯಾವ ದೇವತೆ ಬಾಯ್ಬಿಟ್ಟು ಹೇಳಲಿಲ್ಲ. ಭೂಭಾರಕ್ಷಯ ಕಾಂಕ್ಷಿಭಿಃ ಅಂದ್ರು, ಅದು ಯಾಕೆ ಬಂತು ಆ ಸಂಗತಿ ಏನೂ ಹೇಳಲಿಲ್ಲ. ಯಾಕೆ? ಇಡೀ ಮಹಾಭಾರತ ತಾತ್ಪರ್ಯ ಗ್ರಂಥ ಓದಿದ ಮೇಲೆ ಇಷ್ಟನ್ನು ನೆನಪಿಟ್ಕೊಳ್ಬೇಕು. ನೆನಪಿಟ್ಕೊಂಡು ನೀವೇ ಅದನ್ನ ಯೋಚನೆ ಮಾಡಿ ನೀವು ತಿಳಿದುಕೊಳ್ಬೇಕು ಅನ್ನುವ ಉದ್ದೇಶ ರಾಯರಿಗಿದೆ. ಇಲ್ಲ ಬಾಯ್ಬಿಟ್ಟು ಹೇಳ್ಬೋದಿತ್ತು ಸ್ಪಷ್ಟವಾಗಿ, ಆದರೆ ಹಾಗೆ ಮಾಡೋದಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅನ್ನೋ ಗ್ರಂಥದಲ್ಲಿ ಸುಮ್ಮನೆ ಇಂಥ ದೇವತೆಗಳು ಈ ರೀತಿ ಹೋದ್ರು, ದೇವದ ಅವತಾರ ಮಾಡ್ದ, ಏನ್ ಹೀಗೆ ಹೇಳೋದಾ? ಒಂದು ಗ್ರಂಥ ರಚನೆ ಮಾಡೋರು ಹೀಗೆ ಬರೆಯೋದಾ? ಅಂದ್ರೆ ಇದು ನಮ್ಮ ಬುದ್ಧಿಯ ತೀಕ್ಷ್ಣತೆಗೆ, ನಮ್ಮ ಬುದ್ಧಿ ಎಷ್ಟು ಸ್ಮರಣೆ ನಾವು ತಂದುಕೊಳ್ಬೇಕು ಅನ್ನುವ ಒಂದು ದೃಷ್ಟಿಯಿಂದ ಅದನ್ನು ಬರೆದ್ರು. ಸರಿ, ಇದನ್ನು ಓದಿ ಮಂದಮತಿಗಳಿಗೆ ಏನ್ ಹೀಗೆ ಬರೆದಿದ್ದಾರೆ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಕೃಷ್ಣ ಚಾರಿತ್ರ ಮಂಜರಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಯಾರದು ಶ್ರೀಪತಿ ಅಂದ್ರೆ ವಿಷ್ಣು ಅಂತ ಪ್ರಾರಂಭ ಮಾಡಿದ್ರು. ಯಾರು ಶ್ರೀಪತಿ? ವಿಷ್ಣು ಅಂತ ಹೇಳಿದ್ರು. ಇನ್ನು ಸುರವರೈರಭ್ಯರ್ಥಿತ ಅಂತ ಅಲ್ಲಿ ಬರೆದ್ರು. ಯಾರದು ಸುರವರೈಹಿ? ಬ್ರಹ್ಮಾದಿ ದೇವೈಹಿ ಸ್ಪಷ್ಟಪಡಿಸಿದ್ರು. ಕ್ಷಿತಿಭರಹರಣೆ ಪ್ರಾರ್ಥಿತ ಪ್ರಾದುರಾಸೀತ್, ಪ್ರಾದುರ್ಭಾವ ಆದ ಅಂತ ಬರೆದ್ರು. ಇಲ್ಲೂ ಕೂಡ ಆವಿರ್ಭವಿತುಂ ಸಹ ಅಂತ ಇಷ್ಟು ಬರೆದ್ರು. ಆದರೆ ಪ್ರಾದುರ್ಭಾವ ಎರಡೂ ಕಡೆ ಹೇಳಿದ್ದಾರೆ. ಆ ಗ್ರಂಥದಲ್ಲೂ ಪ್ರಾದುರ್ಭಾವ ಆಗ್ತಾನೆ ವಿಷ್ಣು, ಈ ಗ್ರಂಥದಲ್ಲೂ ಪ್ರಾದುರ್ಭಾವವನ್ನು ಹೊಂದುತ್ತಾನೆ ವಿಷ್ಣು ಅಂತ ಹೇಳಿದ್ದಾರೆ. ಆದರೆ ಒಂದು ವಿಷಯ ಬಿಟ್ಟಿದ್ದಾರೆ. ಇಲ್ಲೇನ್ ಮಾಡಿದ್ರು? ಕೃಷ್ಣ ಚಾರಿತ್ರ ಮಂಜರಿಗೆ ಬಂದ್ರೆ ಎಲ್ಲಾ ಬ್ರಹ್ಮಾದಿ ದೇವತೆಗಳು ವಿಷ್ಣು ಹತ್ರ ಹೋದ್ರು, ಎಲ್ಲ ಪ್ರಾರ್ಥನೆ ಮಾಡಿದ್ರು ಅಂತ ಬರುತ್ತೆ. ಅವತಾರ ಮಾಡಿದ ಮಾತ್ರ ವಿಷ್ಣು ಅವತಾರ ಮಾಡಿದ, ಅಂತಹ ವಿಷ್ಣು ನನಗೆ ಅನುಗ್ರಹ ಮಾಡಲಿ ಅಂತ. ಲೋಕಕ್ಕೆ ಬಂದಿದ್ದು ಕೇವಲ ವಿಷ್ಣು ಅಲ್ಲ, ಹೊರತು ದೇವಾನುದೇವತೆಗಳ ಸಮೇತನೇ ಭಗವಂತ ಬಂದಿದ್ದು. ಮೊದಲು ಎಲ್ಲ ದೇವತೆಗಳನ್ನ ಕಳಿಸ್ತಾನೆ. ಶೇಷದೇವರನ್ನ ಮೊದಲು ಕಳಿಸಿ ಬಲರಾಮನಾಗಿ ಅವನು ಅವತಾರ ಮಾಡ್ತಾನೆ. ನಂತರ ಸಾಕ್ಷಾತ್ ಕೃಷ್ಣನಾಗಿ ವಿಷ್ಣು ಬರ್ತಾನೆ. ಅಂದಮೇಲೆ ಆ ಅಂಶ ಹೇಳಲಿಲ್ಲ ಅಲ್ಲಿ ರಾಯರು.
ಇಲ್ಲಾಗಬೇಕಾದ್ರೆ ಏನ್ ಮಾಡಿದ್ರು, ಸುರವರೇರಭ್ಯರ್ಥಿತ ಅಂತೆಲ್ಲ ಹೇಳ್ತಾ ಮುಂದಕ್ಕೆ ಸ್ಪಷ್ಟ ಹೇಳ್ತಾರೆ, ಯತ್ಪೂರ್ವಂ ಭರತಶ್ಚ ಪಾಂಡುತನಯಾಃ ಯತ್ಸೇವನಂ ಜಗ್ನಿರೇ ಕರ್ತುಂ ಧರ್ಮ ಮರುದೃಶಾಶ್ವಿರಭಿರಜಂ ನಂದಾತ್ಮಜಂ ನೌಮಿತಂ ಅಂತ. ಎಲ್ಲ ಯಮದೇವರು ಬಂದ್ರು, ಹಾಗೆ ವಾಯುದೇವರು ಭೀಮಸೇನಾಗಿ ಬಂದ್ರು, ಹಾಗೆ ಅರ್ಜುನ, ಅಶ್ವಿನಿ ದೇವತೆಗಳು, ಎಲ್ಲಾ ದೇವತೆಗಳು ಕೂಡ ಹಿಂದೆ ಆ ಭಗವಂತನ ಸೇವೆ ಮಾಡ್ಲಿಕ್ಕೋಸ್ಕರನೇ ಈ ಭೂಲೋಕಕ್ಕೆ ಬಂದರು ಅಂತ ಸ್ಪಷ್ಟವಾಗಿ ಅಲ್ಲಿ ಬರೀತಾರೆ. ಇಲ್ಲ ಮಾತೇ ಬರೆಯೋಲ್ಲ ಕೃಷ್ಣ ಚಾರಿತ್ರ ಮಂಜರಿಲಿ. ಹಾಗಾಗಿ ಒಂದು ಗ್ರಂಥದಲ್ಲಿ ಬರೆದಿದ್ದನ್ನ ಇನ್ನೊಂದರಲ್ಲಿ ಹೀಗೆ ಒಂದರಲ್ಲಿ ಸಂಕೋಚವಾಗಿ ಬರೆಯೋದು, ಏನು ತಿಳಿಸೋಲ್ಲ, ಮೇಲ್ನೋಟಕ್ಕೆ ಬರೆದು ಬಿಡೋದು. ಇನ್ನೊಂದು ಗ್ರಂಥ ಓದಿದ್ರೆ ಎಲ್ಲ ಆ ಪದಗಳಿಗೆ ವ್ಯಾಖ್ಯಾನ ರೂಪವಾಗಿ ಬರೆದಿದ್ದಾರೆ. ಇದು ರಾಯರ ಕೌಶಲ. ಮಹಾಭಾರತ ತಾತ್ಪರ್ಯಣೆಯ ಭಾವಸಂಗ್ರಹ ಬರೆದ್ರು, ಹಾಗಾದ ಮಹಾಭಾರತ ತಾತ್ಪರ್ಯಣೆಯ ಓದೋದೇ ಬೇಡ, ಸಾಕು ಭಾವಸಂಗ್ರಹ ಓದಿ ಅರ್ಥ ಆಗತ್ತೆ. 32 ಶ್ಲೋಕ ಇದೆ, 32 ಅಧ್ಯಾಯ, 5000 ಶ್ಲೋಕ ಇದೆ. 5000 ಶ್ಲೋಕ ನಮ್ಮ ಜನ್ಮಕ್ಕೆ ಅದು ಸಾಧ್ಯವೇ ಇಲ್ಲ ಅಷ್ಟು ಓದಲಿಕ್ಕೆ. ಪ್ರತಿಯೊಂದು ಒಂದೊಂದು ಶ್ಲೋಕ ಓದ್ರು ಎಷ್ಟು ದಿವಸ ಬೇಕಾಗತ್ತೆ, ಅದು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಕೇಳಿ ಶ್ಲೋಕ ಅರ್ಥ ಆಗೋದು ಕಷ್ಟ ಇದೆ. ಇಂತಹ ಸಂದರ್ಭದಲ್ಲಿ ಏನ್ ಮಾಡಿದ್ರು, ತಾತ್ಪರ್ಯಣೆಯ ಭಾವಸಂಗ್ರಹ ಬರೆದ್ರು. ರಾಯರು ದೊಡ್ಡ ಉಪಕಾರ ಮಾಡಿದ್ದಾರೆ. ಏನು ಉಪಕಾರ, ಅಪಕಾರ ಆಯ್ತು. ಸಂಗ್ರಹ ಮಾಡಿ ಕೊಟ್ರೆ ಗ್ರಂಥ, ಮಧ್ವಾಚಾರ್ಯ ಗ್ರಂಥ ಯಾರು ಓದೋದು ಮುಂದೆ? ತಾತ್ಪರ್ಯಣೆಯ 5000 ಶ್ಲೋಕ ಯಾರು ಓದ್ಲಿಕ್ಕೆ ಸಾಧ್ಯವೇ? ಯಾರು ಓದೋದೇ ಇಲ್ಲ. ಸಾಕು ರಾಯರು ಬರೆದಿದ್ದಾರೆ ಅಂತ ಇದನ್ನೇ ಅವಲಂಬಿಸಬಹುದಿತ್ತು. ಆದರೆ ಮಹಾತ್ಮರು, ಬುದ್ಧಿವಂತರು, ಅವರು ಗ್ರಂಥ ರಚನೆ ಮಾಡಬೇಕಾದ್ರೆ ಒಂದು ಸಂದೇಹ ಇಟ್ಟೇ ಗ್ರಂಥ ಬರೆಯೋದು. ಸುಮ್ಮನೆ ಹಾಗೆಲ್ಲ ಎಲ್ಲಾ ಸ್ಪಷ್ಟತೆ ಕೊಟ್ಟು ಬರೆಯೋಲ್ಲ. ಅದಕ್ಕೆ ಬರೆದ್ರು ಏನು ಭೂಪಾಯತ್ತ ಅಂತ, ಭೂಭಾರ ಕ್ಷಯಕಾಂಕ್ಷಿಭಿ ಸುರವರೇರಭ್ಯರ್ಥಿತ ಶ್ರೀಪತಿ ಸುರವರೇರಿಚ್ಚನ್ ಹರಿಃ ಪಾತು ಮಾಂ. ಸುಮ್ಮನೆ ಸಾಮಾನ್ಯವಾದ ಹರಿ 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 ದೇವತೆಗಳು ಅನ್ನೋ ಶಬ್ದ ಬಳಸಿ ಹೊಟ್ಟೋದ್ರು. ಅದಕ್ಕೋಸ್ಕರ ಏನ್ ಮಾಡಬೇಕು, ಮಹಾಭಾರತ ತಾತ್ಪರ್ಯಣೆಯ ಭಾವಸಂಗ್ರಹ ರಾಯರು ಬರೆದ್ರು, ಅದನ್ನು ಓದಿದ್ರು ನಮಗೆ ಸರಿಯಾದ ಅರ್ಥ ತಿಳಿಲಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು, ಕೃಷ್ಣ ಚಾರಿತ್ರ ಮಂಜರಿ ನೋಡೋಣ ಅಂತ ಇನ್ನೊಂದು ಗ್ರಂಥ ನೋಡ್ತೇವೆ. ಅಲ್ಲಿ ಬರೆದಿದ್ದಾರೆ ವಿಷ್ಣು ಬ್ರಹ್ಮಾದಿದೇವೈ ಅಂತ ಬರೆದ್ರು. ಅಲ್ಲಿ ನಮಗೆ ಸ್ಪಷ್ಟವಾಗಿ ಸಿಗತ್ತೆ. ಆದ್ರೆ ಒಂದು ಅಂಶ ನಾನು ಆಕ್ಷೇಪ ಮಾಡಿದ್ದಕ್ಕೆ ಉತ್ತರ ಸಿಗಲಿಲ್ಲ. ಇನ್ನು ದೇವತೆಗಳು ಕೂಡ ಈ ಭೂಲೋಕಕ್ಕೆ ಬಂದು ಅವತಾರ ಮಾಡಿದರು ಅಂತ ಕೃಷ್ಣ ಚಾರಿತ್ರ ಮಂಜರಿಯಲ್ಲಿ ಹೇಳಲಿಲ್ಲ. ಬರೀ ಬ್ರಹ್ಮಾದಿದೇವೈ ಪ್ರಾರ್ಥಿತ ಅಂತ ಅಷ್ಟೇ ಇದೆಯಲ್ವಾ ಅಂತ ಒಂದು ಆಕ್ಷೇಪ ಬರುತ್ತೆ. ಆದರೆ ಹಾಗಲ್ಲ, ರಾಯರ ಕೌಶಲ ಹಾಗೆ. ಒಂದೇ ಪದ ಹಾಕಿದರೆ ಒಂದ್ಸರಿ ಅದನ್ನು ಅನೇಕ ಬಾರಿ ಉಪಯೋಗ ಮಾಡ್ಕೊಳ್ಬಹುದು. ಶಾಸ್ತ್ರದಲ್ಲಿ ಆ ಒಂದು ಕ್ರಮವನ್ನ ಆಶ್ರಯಿಸಿದ್ದಾರೆ. ಇಲ್ಲಿ ಬ್ರಹ್ಮಾದಿದೇವೈ ಪ್ರಾರ್ಥಿತ ವಿಷ್ಣು ಪ್ರಾದುರಾಸೀತ್ ಅಂತ ಇದ್ದ ಹಾಗೆ ಆ ಬ್ರಹ್ಮಾದಿದೇವೈ ಅನ್ನೋ ಪದವನ್ನೇ ಇನ್ನೊಂದು ಬಾರಿ ಇಟ್ಕೊಳ್ಳೋದು. ಅವಾಗೇನಾಯ್ತು, ಬ್ರಹ್ಮಾದಿದೇವೈ ದೇವತೆಗಳ ಜೊತೆಗೆ ವಿಷ್ಣು ಪ್ರಾದುರಾಸೀತ್ ಅಂತ ಈ ರೀತಿ ಅರ್ಥ. ಅದನ್ನ ಲಕ್ಷ್ಮೀನಾರಾಯಣಾಚಾರ್ಯರು ಮುಂದಿನ ಶ್ಲೋಕಕ್ಕೆ ಒಂದು ಪದಕ್ಕೆ ಜೋಡಿಸ್ತಾರೆ. ಅದನ್ನು ಈ ಶ್ಲೋಕದಲ್ಲೂ ಅನ್ವಯ ಮಾಡ್ಕೊಳ್ಬೇಕು ನಾವು. ಹಾಗಾಗಿ ಈ ವಾಕ್ಯಕ್ಕೆ ಏನರ್ಥ ಅಂದ್ರೆ, ಬ್ರಹ್ಮಾದಿದೇವೈ ವಿಷ್ಣು ಪ್ರಾರ್ಥಿತ ಬ್ರಹ್ಮಾದಿದೇವೈ ವಿಷ್ಣು ಪ್ರಾದುರಾಸೀತ್ ಅಂತ ಬಂತು. ಅಲ್ಲ, ಏನೋ ವ್ಯಾಕರಣ ಕೌಶಲ ಹೇಗೋ ಒಂದು ಅನ್ವಯ ಮಾಡೋದು ತಪ್ಪಾಯ್ತು ನೋಡಿ. ಈಗ ಏನ್ ತಪ್ಪಾಯ್ತು ಅಂದ್ರೆ, ದೇವತೆಗಳೆಲ್ಲ ಬಂದಿದ್ ನಿಜ. ಯಾರು ಬಂದ್ರು ಇಲ್ಲಿ ಪರಿಗಣನೆ ಮಾಡ್ತಾ ಏನ್ ಮಾಡಿದ್ರು, ಮಹಾಭಾರತ ತಾತ್ಪರ್ಯಣೆಯ ಭಾವಸಂಗ್ರಹ ಆ ಗ್ರಂಥದಲ್ಲಿ ಮಾಡ್ತಾ ಕರ್ತುಂ ಧರ್ಮ ಮರುದೃಶಾಶ್ವಿರಜಂ, ಅಲ್ಲಿ ಬ್ರಹ್ಮದೇವರನ್ನು ಸೇರಿಸಲಿಲ್ಲ, ಅಲ್ಲಿ ವಾಯುದೇವರನ್ನು ಮಾತ್ರ ಸೇರಿಸಿದ್ರು, ಯಮದೇವರನ್ನ ಸೇರಿಸಿದ್ರು, ಅಶ್ವಿನಿ ದೇವತೆಗಳು ಬಂದ್ರು ಅಂತಂದ್ರು. ಬ್ರಹ್ಮದೇವರು ಬಂದ್ರು ಅಂತ ಹೇಳಲಿಕ್ಕೆ ಸಾಧ್ಯವಾ? ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಅವತಾರ ಇಲ್ಲ. ಸನ್ನಿಧಾನಂತೂ ಕೇವಲಂ, ಯಾವುದೋ ಒಬ್ಬ ದೇವತೆ ಇದ್ರೆ ಸನ್ನಿಧಾನ ಇರುತ್ತೆ ಬ್ರಹ್ಮದೇವರದು ಹೊರತು ಬ್ರಹ್ಮದೇವರು ಭೂಲೋಕಕ್ಕೆ ಅವತಾರ ಮಾಡಿ ಬರೋದಿಲ್ಲ. ಹಾಗಾದ್ರೆ ಏನ್ ಕೂಡಿಸೋದು ಇದನ್ನ? ವಿಷ್ಣು ಬ್ರಹ್ಮಾದಿ ದೇವೈ ಪ್ರಾದುರಾಸೀತ್, ಪ್ರಾದುರ್ಭಾವ ಆಯಿತು, ಬ್ರಹ್ಮಾದಿ ದೇವತೆಗಳ ಜೊತೆಗೆ ವಿಷ್ಣು ಬಂದ. ತಪ್ಪಲ್ವಾ ಈ ವ್ಯಾಖ್ಯಾನ? ಹಾಗ ರಾಯರ ಮಾತನ್ನ ಕೂಡಿಸ್ಲಿಕ್ಕೆ ಹೋಗಿ ಬ್ರಹ್ಮದೇವರಿಗೆ ಅವತಾರ ಒಪ್ಪೋ ಹಾಗಾಗತ್ತೆ ನಿಮಗೆ. ಅದನ್ನ ಹೇಗೆ ಬದಲಾಯಿಸ್ತೀರಿ? ಇದನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂದ್ರೆ, ನಾವೇನು ಹೇಳಿದ್ದು, ಬ್ರಹ್ಮಾದಿದೇವೈ ವಿಷ್ಣು ಪ್ರಾದುರಾಸೀತ್ ಅಂತ. ಪ್ರಾದುರ್ಭಾವ ಅಂದ್ರೆ ಸಾಕ್ಷಾತ್ತಾಗಿ ಇವರೆಲ್ಲ ಶರೀರ ಧಾರಣೆ ಮಾಡ್ಕೊಂಡಂತೆ. ಅಂದ್ರೆ ಈಗ ಯಮ ಧರ್ಮರಾಜನಾಗಿ, ಹಾಗೆ ವಾಯುದೇವರು ಭೀಮಸೇನಾಗಿ ಬ್ರಹ್ಮದೇವರು ಬರಬೇಕು ಅಂತ ಅರ್ಥನಾ? ಹಾಗೇನಿಲ್ಲ. ಪ್ರಾದುರ್ಭಾವ ಅಂತಂದ್ರೆ ಯಾವುದೋ ಒಬ್ಬ ದೇವತೆಯಲ್ಲಿ ಪ್ರಾದುರ್ಭಾವ ಅಂತ ಅರ್ಥ. ಅವರೇ ದೇಹವನ್ನು ಧರಿಸಿ ಹುಟ್ಟಬೇಕು ಅಂತ ಬರಬೇಕು ಅಂತ ಇಲ್ಲ ಹೊರತು ಯಾವುದೋ ಒಬ್ಬ ಬಂದ ದೇವತೆಯಲ್ಲಿ ಅವರ ಪ್ರಾದುರ್ಭಾವ ಆಗಿದೆ ಅಂತ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರುತ್ತೋ ಇಲ್ಲೋ? ಬರುತ್ತೆ. ಹಾಗಾಗಿ ಯಾವುದೇ ವಿರೋಧ ಇಲ್ಲ. ಅಲ್ಲಿ ಬ್ರಹ್ಮದೇವರ ಉಲ್ಲೇಖ ಇಲ್ಲ ಅಂದ ಕೂಡಲೇ ಇಲ್ಲಿ ಬ್ರಹ್ಮದೇವರ ಉಲ್ಲೇಖ ಇದ್ದು ಅವರು ಬಂದ್ರು ಅಂತ ಹೇಳಿದ ಕೂಡಲೇ ಯಾವುದೇ ವಿರೋಧ ಇಲ್ಲ. ಅದಕ್ಕೆ ಒಂದು ಭಾಗವತದಲ್ಲಿ ಬರುತ್ತೆ, ಆತ್ಮೇಶ ಬ್ರಹ್ಮ ಸಂಭವಾನ್ ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತ ಬ್ರಹ್ಮ ಸಂಭವ ಅಂತ ಒಂದು ಪದ ಹಾಕಿದ್ದಾರೆ. ದತ್ತಾತ್ರೇಯ ಅವತಾರ, ದೂರ್ವಾಸರ ಅವತಾರ,
ಮತ್ತೆ ಸೋಮ ಚಂದ್ರನ ಅವತಾರ ಇತ್ತು. ಈ 3 ಜನರಲ್ಲಿ ಯಾರ್ಯಾರ ಆವೇಶ ಇತ್ತು ಅಂತ ಹೇಳ್ತಾ ದತ್ತಂ ದೂರ್ವಾಸಸಂ ಸೋಮಂ ಆತ್ಮ ಈಶ ಬ್ರಹ್ಮ ಸಂಭವಾನ್ ಅಂತ 3 ಹೇಳಿದ್ದಾರೆ. ಆತ್ಮ ಅಂದ್ರೆ ದತ್ತಾತ್ರೇಯ ಅವತಾರ ಸಾಕ್ಷಾತ್ ಪರಮಾತ್ಮನೇ ಬಂದಿದ್ದು. ಆತ್ಮ ಅಂದ್ರೆ ಪರಮಾತ್ಮ ಅಂತಾನೆ ಅರ್ಥ. ಆ ಪರಮಾತ್ಮ ಸಾಕ್ಷಾತ್ತಾಗಿ ದತ್ತಾತ್ರೇಯ ಅವತಾರಿಯಾಗಿ ಬಂದ. ಇನ್ನು ದೂರ್ವಾಸರು ಅಂತಂದ್ರೆ ವಿಶೇಷವಾಗಿ ಶಿವನೇ ಬಂದಿದ್ದು, ರುದ್ರದೇವರೇ ಸ್ವಯಂ ಬಂದಿದ್ದು. ಚಂದ್ರನಿಗೆ ಬರಬೇಕಾದ್ರೆ ಬ್ರಹ್ಮ ಅಂತ ಉಲ್ಲೇಖ ಮಾಡ್ತಾರೆ. ಬ್ರಹ್ಮ ಸಂಭವಾನ್ ಅಂತ ಬಾಯಿ ಬಿಟ್ಟು ಹೇಳ್ತಾರೆ. ಬ್ರಹ್ಮ ಬಂದಿದ್ದೋ ಅಂತಂದ್ರೆ ಬ್ರಹ್ಮ ಬಂದಿದ್ದಲ್ಲ, ಹೊರತು ಬ್ರಹ್ಮನ ಸನ್ನಿಧಾನ ಇದ್ದು ಚಂದ್ರ ಬಂದಿದ್ದು ಅಷ್ಟೇ. ಅಂದ್ರೆ ಆ ಚಂದ್ರನಲ್ಲಿ ವಿಶೇಷವಾಗಿ ಬ್ರಹ್ಮದೇವರ ಸನ್ನಿಧಾನ ಇತ್ತು ಅಂತ ಇಷ್ಟೇ ಅರ್ಥಾಪದಕ್ಕೆ ಅಂತ ಬರೀತಾರೆ. ಸರಿ, ಹಾಗಾದ್ರೆ ಇಲ್ಲೇನೋ ಒಟ್ಟು ಬ್ರಹ್ಮಾದಿ ದೇವೈಹಿ ವಿಷ್ಣು ಪ್ರಾದುರಾಸೀತ್, ಬ್ರಹ್ಮಾದಿ ದೇವತೆಗಳ ಜೊತೆಗೆ ವಿಷ್ಣು ಬಂದ ಅಂದ್ರೆ ಬ್ರಹ್ಮನು ಕೂಡ ಅವನ ಪ್ರಾದುರ್ಭಾವವು ಕೂಡ ಆಯಿತು, ವಿಶೇಷವಾಗಿ ಸನ್ನಿಧಾನ ಬಂತು ಅಂತ ಈ ರೀತಿ ಅರ್ಥವನ್ನು ಮಾಡಬಹುದು. ಆದರೆ ಒಂದು ಆಕ್ಷೇಪ ಬರುತ್ತೆ, ಇಲ್ಲೇನು ಮಾಡಿದ್ರು ಇನ್ನೊಂದು ತಪ್ಪನ್ನು ಮಾಡಿದ್ರು. ಏನು ತಪ್ಪು ಅಂತಂದ್ರೆ ತಪ್ಪು ಅಂತ ನಮಗನ್ಸೋದು ವಾಸ್ತವವಾಗಿ ತಪ್ಪಲ್ಲ. ಅದನ್ನು ಮುಂದಕ್ಕೆ ಹೇಳ್ತೇನೆ. ಏನ್ ಮಾಡಿದ್ರು, ದೇವಕ್ಯಾಂ ವಸುದೇವತೋಗ್ರಜಯುತೋ ಜಾತಃ ಅಂತ ಪದ ಹಾಕ್ತಾರೆ ಇಲ್ಲಿ. ಅಲ್ಲಿ ಪ್ರಾದುರಾಸೀತ್ ಅಂತ ಹಾಕಿದ್ರು ಕೃಷ್ಣ ಚಾರಿತ್ರ ಮಂಜರಿಲಿ. ಪ್ರಾದುರಾಸೀತ್ ಅನ್ನೋದಕ್ಕೂ ಜಾತಃ ಅನ್ನೋ ಪದಕ್ಕೂ ಬಹಳ ವ್ಯತ್ಯಾಸ ಇದೆ. ಲೋಕದಲ್ಲಿ ಜಗ್ನಿರೇ ಜಾತಃ ಹುಟ್ಟಿದ, ಪುತ್ರ ಮಮ ಪುತ್ರ ಜಾತಃ ಅಂದ್ರೆ ಪುತ್ರ ಮಗನು ಹುಟ್ಟಿದ ಅಂತ ಸ್ಪಷ್ಟ. ಜಾತಃ ಅನ್ನೋ ಪದಕ್ಕೆ ಹುಟ್ಟಿದ ಅಂತ ಅರ್ಥ. ಇಲ್ಲಿ ಹುಟ್ಟಿದ ಅಂತ ಬರೀತಾರೆ, ಎಲ್ಲಿ ತಾತ್ಪರ್ಯನಿರ್ಣಯ ಸಂಗ್ರಹ ಮಾಡ್ತಾ ಅರ್ಥ ಸಂಗ್ರಹ. ಇಲ್ಲಿ ಬರೀತಾರೆ ಪ್ರಾದುರಾಸೀತ್ ಅಂತ. ಯಾಕೆ ರಾಯರು ಹೀಗೆ ಮಾಡ್ತಾರೆ? ಒಂದ್ ಕಡೆ ಭಗವಂತ ಹುಟ್ಟಿದ ಅಂತ ಹೇಳೋದು, ಇನ್ನೊಂದ್ ಕಡೆ ಪ್ರಾದುರ್ಭಾವಗೊಂಡ ಅಂತ ಹೇಳೋದು. ಈ ವಿರುದ್ಧವಾದ ಮಾತುಗಳು ರಾಯರ ಮಾತುಗಳಲ್ಲಿ ತೋರ್ತಾ ಇದೆಯಲ್ವಾ. ಚಿತ್ತೇ ನಾಯುಕ್ತಮರ್ಥಂ ಕಲಯತಿ, ಯಾವತ್ತೂ ರಾಯರಿಗೆ ಒಂದು ತಪ್ಪಾದ ಅರ್ಥ ಹೊಳೆಯೋದೇ ಇಲ್ಲ, ಬರೆಯೋದೂ ಇಲ್ಲ ಅಂತ ಹೀಗೆಲ್ಲ ಹೇಗೆ ಹೇಳ್ತೀರಿ?